ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಎಲ್ಲರಿಗೂ ಹ್ಯಾಪಿ ಸಂಡೇನ ಚೆನ್ನಾಗಿ ಎಂಜಾಯ್ ಮಾಡಿ ಫ್ಯಾಮ್ಲಿ ಜೊತೆ. ಎಲ್ಲೂ ಹೊರಗಡೆ ಜಾಸ್ತಿ ಓಡೋಕೋಗ್ಬಿಡಿ, ಬಿಸಿಲು ಜಾಸ್ತಿ ಇದೆ ನೋಡಿ. ಈ ವ್ಲಾಗಲ್ಲಿ ನಾನು ಎಂಗೇಜ್ಮೆಂಟ್ಗೆ ಹೋಗಿದ್ವಿ. ಆ ಎಂಗೇಜ್ಮೆಂಟ್ನ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ 3 ಜನ ಕಾಣ್ತಾ ಇದ್ದೀವಲ್ಲ, ಅಲ್ಲಿ ಬ್ಯಾಕ್ ಸೈಡಲ್ಲಿ ಇರೋದು ರವಿ ಅಂತ. ಮುಂದೆ ಕಾರ್ ಓಡಿಸ್ತಾ ಇದ್ದಾರಲ್ಲ, ಅವ್ರು ನಮ್ಮ ಸಾರು, ಅಂದರೆ ನಮ್ಮ ಟೀಮ್ ಲೀಡರು. ಓಕೆ, ನಾವೆಲ್ಲ ಸೇರಿ ನಮ್ಮ ಚಂದ್ರು ಅಂತ ಹೇಳಿ ನಮ್ಮ ಫ್ರೆಂಡ್ ಇದ್ದಾರೆ, ಅವರ ಎಂಗೇಜ್ಮೆಂಟ್ಗೆ ನಾವು ಸ್ಟಾರ್ಟ್ ಆಗಿದ್ದೀವಿ. ಸೊ ಈ ಎಂಗೇಜ್ಮೆಂಟ್ ನಡೆದಿರೋದು ಫೆಬ್ರವರಿ 14 ವ್ಯಾಲೆಂಟೈನ್ಸ್ ದಿನ. ನೋಡಿ, ವ್ಯಾಲೆಂಟೈನ್ಸ್ ದಿನ ಶೂಟ್ ಮಾಡಿ ಯಾಕಪ್ಪ ಇವಾಗ ಪೋಸ್ಟ್ ಮಾಡ್ತಾಯಿದ್ದಾರೆ ಅಂತ ಅಂದ್ಕೋಬೋದು. ಸೊ ವರ್ಕ್ ಇತ್ತು, ಹಾಗಾಗಿ ವಿಡಿಯೋ ಮಾಡ್ಕೊಂಡಿದ್ದೆ. ಬಟ್ ಅದ್ರ ಮೇಲೆ ವಿಡಿಯೋ ಮಾಡ್ಕೊಂಡ್ಮೇಲೆ ಕೆಲಸ ಇರುತ್ತಲ್ವ, ಎಡಿಟಿಂಗು ಅಂಥೇಳಿ, ಅದೆಲ್ಲ ಮಾಡಲಿಕ್ಕೆ ನನಗೆ ಟೈಮ್ ಸಿಗಲಿಲ್ಲ. ಹಾಗಾಗಿ ಇವತ್ತು ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ. ಸಾರಿ ಫಾರ್ ಡಿಲೇ. ನೋಡಿ, ನಾವು ಬಿದ್ರಳ್ಳಿ ಮೂಲಕ ನಾವು RK ಹೆಗಡೆ ನಗರ, ಎಲ್ಲರಿಗೂ ಗೊತ್ತೇ ಇರುತ್ತೆ. RK ಹೆಗಡೆ ನಗರ, ಹೆಬ್ಬಾಳ, ನಾಗವರ ಈ ಸೈಡೆಲ್ಲ ಬರುತ್ತೆ. ಸೊ ಕಾರಲ್ಲಿ ಸ್ಟಾರ್ಟ್ ಆದ್ವಿ. ನಮ್ಮ ಮನೆ ಕಡೆಯಿಂದ ಅಲ್ಲಿಗೆ ಒಂದು 12 ಕಿಲೋಮೀಟರ್ಸ್ ಟು 13 ಕಿಲೋಮೀಟರ್ಸ್ ಆಗುತ್ತೆ ಅಂಥೇಳಿ ಮ್ಯಾಪ್ ಹಾಕ್ಕೊಂಡು ಸ್ಟಾರ್ಟ್ ಆದ್ವಿ. ಓಕೆ, ಗಾಡಿಯಲ್ಲಿ ಪೆಟ್ರೋಲ್ ತುಂಬಿಸ್ಕೊಂಡು ಕಾರಲ್ಲಿ ಈಗ ರಾಂಪುರ, ನೀವು ನೋಡ್ತಾ ಇರೋದು ಈಗ ರಾಂಪುರ ವಿಲೇಜ್. ಸೊ ಈ ಸರೌಂಡಿಂಗ್ KR ಸರೌಂಡಿಂಗ್ಗಳಿಗೆಲ್ಲ ಇದು ಗೊತ್ತಿರುತ್ತೆ, ರಾಂಪುರ ಅಂಥೇಳಿ. ಓಕೆ, ನೋಡಿ ವಿಡಿಯೋದಲ್ಲಿ. ಓಕೆ, ನಾನು ಈ ಎಂಗೇಜ್ಮೆಂಟ್ ವ್ಲಾಗ್ನ ನಾನು ಶೂಟ್ ಮಾಡೋಕ್ಕೆ ಮೇನ್ ರೀಸನ್ನು ಏನೋ ನಾರ್ಮಲಾಗಿ ತೋರಿಸ್ಬಿಡೋಣ ಒಂದು ವಿಡಿಯೋನ, ಯಾವ ಥರ ಪ್ಲೇಸಸ್ ಯಾವುದಾದ್ರೂ ಸಿಗುತ್ತೆ ಹೋಗೋ ಟೈಮಲ್ಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಅದು ಏನು ಅಂದರೆ, ಈ ಎಂಗೇಜ್ಮೆಂಟ್ ವ್ಲಾಗಲ್ಲಿ ನೀವು ಮುಂದೆ ನೋಡ್ಬೋದು, ಸ್ವಲ್ಪ ಎಮೋಷ್ನಲ್ ಮೂಮೆಂಟ್ಸ್ನ ನಾವು ನೋಡ್ತಾ ಹೋಗ್ತೀವಿ. ಅದು ಹೇಗೆ ಅಂದರೆ, ಎಮೋಷ್ನಲ್ ಮೂಮೆಂಟ್ಸ್ ಅಂತಂದರೆ, ಒಂದು ತಂದೆ ಒಂದು ಮಗಳಿಗೆ ಮದುವೆ ಮಾಡಬೇಕಾದ್ರೆ ಯಾವ ಥರ ಎಮೋಷನ್ ಆಗ್ತಾರೆ ಅಂತ. ಸೊ ಅದು ನಾನು ಅವರ ಈ ಪ್ರೆಸೆಂಟು ಎಂಗೇಜ್ಮೆಂಟ್ ಆಯ್ತಲ್ವ, ಅವ್ರ ತಂದೆ ಕಣ್ಣಲ್ಲಿ ನಾನು ನೋಡಿದೆ. ಸೊ ಯಾಕಂದರೆ ನಾನು ಕೂಡ ಒಂದು ತಂದೆಯಾಗಿ, ನನಗೂ ಹೆಣ್ಮಗಳಿದ್ದಾಳೆ, ತಂದೆಯಾಗಿ ನಾಳೆ ನಾನು ಅದೇ ಥರ ನನ್ನ ಮಗಳಿಗೆ ಮದುವೆ ಅಥವಾ ಎಂಗೇಜ್ಮೆಂಟ್ ಮಾಡೋ ಟೈಮಲ್ಲಿ ನನ್ನ ಫೀಲ್ ಯಾವ ಥರ ಇರುತ್ತೆ ಅನ್ನೋದು ಸ್ವಲ್ಪ ಆವಾಗಲೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಯಿತು ನೋಡಿ. ಯಾಕೆ ಅಂತಂದರೆ, ಈ ಚಂದ್ರಪ್ಪ ಅನ್ನೋರು ನಮ್ಮ ಫ್ರೆಂಡ್ ಇದ್ದಾರಲ್ಲ, ಅವರು ನಾರ್ಮಲಾಗಿ 40+ ಏಜ್ ಆದ್ರೂ ಆ್ಯಕ್ಟಿವ್ ಆಗಿರ್ತಾರೆ, ಯಾವಾಗಲೂ ಆ್ಯಕ್ಟಿವ್ ಆಗಿರೋರು. ಅಂಥ ಒಂದು ಪರ್ಸನು ಅವತ್ತಿನ ದಿನ ಅವರು ಭಾಳ ಮೂಡೌಟ್ ಆಗಿದ್ದರು. ಸೊ ನಾವು ಹೋದಾಗಿಂದ ಅವ್ರನ್ನ ಅಬ್ಸರ್ವ್ ಮಾಡ್ತಾಯಿದ್ವಿ, ಕೇಳಿದ್ವಿ ಕೂಡ. ಅವ್ರು ಹೇಳಿದ್ರು ಉತ್ತರ ಅದೇ, ಏನೂ ಇಲ್ಲ ಅಂತ. ಬಟ್ ಏನಿದೆ ಅಂತ ನಮಗೆ ಗೊತ್ತಾಯಿತು. ಅದಕ್ಕೂ ನಾವು ಧೈರ್ಯ ತುಂಬಿದ್ವಿ. ನೋಡಿ, ಈಗ ರಾಂಪುರ ದಾಟ್ಕೊಂಡು ಬೈರತಿ ಕಡೆ, ಬಿಲೇಶಿವಾಲೆ, ಆಮೇಲೆ ಬೈರತಿ ಕಡೆ ಬರ್ತಾಯಿದ್ದೀವಿ. ಸೊ ಜಾಸ್ತಿ ಕಿಲೋಮೀಟ್ರ್ ಏನಿಲ್ಲವಲ್ಲ, ಆರಾಮಾಗಿ ನಿಧಾನವಾಗಿ ನಾವು 11:30 ಸ್ಟಾರ್ಟ್ ಆದ್ವಿ. 12 o'clock ಇತ್ತು ಎಂಗೇಜ್ಮೆಂಟು. ನಿಧಾನವಾಗಿ ಸ್ಟಾರ್ಟ್ ಆದ್ವಿ, ನಿಧಾನವಾದೇ ಹೋದ್ವಿ. ನೋಡಿ, ಆನ್ ದ ವೇ ರೋಡೆಲ್ಲ ಸ್ವಲ್ಪ ಪರವಾಗಿಲ್ಲ, ಅಷ್ಟಕ್ಕಷ್ಟೇ ಇದೆ. ಸೊ ಅದೇ ಥರ ಈ ಮುಂದೆ ನೀವು ನೋಡೋ ವಿಡಿಯೋದಲ್ಲಿ ಏನಿದೆ, ಎಂಗೇಜ್ಮೆಂಟ್ ಜೋಡಿ ಸಾಕತ್ತಾಗಿದೆ ನೋಡಿ. ಒಂದು ವ್ಯಾಲೆಂಟೈನ್ಸ್ ದಿನ ಫೆಬ್ರವರಿ 14, ಅವತ್ತಿನ ದಿನ ಅವರು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂದರೆ ಲೈಫ್ ಲಾಂಗ್ ಅವ್ರಿಗೊಂದು ಮೆಮೊರೇಬಲ್ ಆಗಿರುತ್ತೆ ಅದು. ಇದು ನೋಡಿ, ಈ ಟರ್ನ್ ಇದೆ ಅಲ್ವಾ, ಈ ಟರ್ನಿಂದನೇ ನಾವು ನೋಡಿ, ಈ ಟರ್ನಿಂದನೇ ಸ್ಟ್ರೈಟಾಗಿ ಹೋದರೆ ಇನ್ನೂ ಇಲ್ಲಿಂದ ಮ್ಯಾಕ್ಸಿಮಮ್ 6 ಕಿಲೋಮೀಟ್ರ್ ಇರುತ್ತೆ ಅಷ್ಟೇ. ಸೊ ಇಲ್ಲಿಂದ ಹಾಗೇ ಹೋದ್ವಿ. ಹೋಗ್ತಾ ಸಾಕಷ್ಟು ವಿಚಾರಗಳನ್ನ ನಾವು ಕಾರಲ್ಲಿ ಡಿಸ್ಕಸ್ ಮಾಡಿದ್ವಿ, ಫ್ಯಾಮ್ಲೀಸ್ ಬಗ್ಗೆ. ಯಾಕಂದರೆ ಸುಮಾರು ದಿನ ಆದಮೇಲೆ ನಾವು ಇಲ್ಲಿ ಒಂದು ಔಟಿಂಗ್ ಥರ ಹೋಗ್ತಾ ಇದ್ವಿ ಅನಿಸ್ತು. ಯಾಕಂದರೆ ವರ್ಕ್ ಪ್ರೆಷರು, ವರ್ಕ್ ಅಂತೇಳಿ ಅದರಲ್ಲೇ ಇದ್ಬಿಟ್ಟಿದ್ವಿ. ಭಾಳ ದಿನ ಆದಮೇಲೆ ಈ ಥರ ಒಕೇಶನ್ ಅನ್ನೋದು ನಮ್ಗೆ ಬಂದಿತ್ತು. ಅದರಲ್ಲಿ ನಮ್ಮ ಸಾರು, ನಮ್ಮ ಹಿಂದೆ ಕೂತಿದ್ದಲ್ಲ ರವಿ, ಸಂತೋಷು, ಇವ್ರುಗಳ ಜೊತೆ ನಾನು ಸುಮಾರು ದಿನ ಆಗಿತ್ತು ಈ ಥರ ಹೊರಗಡೆ ಹೋಗಿಬಿಟ್ಟು. ಸೊ ಅವರು ಸ್ವಲ್ಪ ಬಿಡು ಮಾಡ್ಕೊಂಡು, ನಾನು ಬಿಡು ಮಾಡ್ಕೊಂಡು ಈ ಎಂಗೇಜ್ಮೆಂಟ್ಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ವಿ ನೋಡಿ. ಆವಾಗ ಹೇಳ್ದಂಗೆ ನಮ್ಮ ಚಂದ್ರಪುರ ಬಗ್ಗೆ ಹೇಳಿದ್ವಲ್ಲ, ತುಂಬ ಆ್ಯಕ್ಟಿವ್ ಪರ್ಸನ್. ಅವತ್ತೇ ಆ ಥರ ನೋಡ್ಬಿಟ್ಟು ನಮಗೆ ತುಂಬ ಬೇಜಾರಾಯಿತು. ಬಟ್ ಒಂದಂತೂ ಫೀಲ್ ಆಯಿತು. ಸೊ ಹೆಣ್ಮಗಿರೋ ಪ್ರತಿ ತಂದೆಗೂ ಈ ಕಷ್ಟ ಯಾಕೆ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಪ್ರತಿಯೊಂದು ಹೆಣ್ಣು ಗಂಡನ ಮನೆ ಸೇರಲೇಬೇಕು ಅಂಥೇಳಿ ಆ ಪದ್ಧತಿ ಮೊದಲಿಂದ ಬಂದಿದೆ. ನಾವು ಫಾಲೋ ಮಾಡಲೇಬೇಕು, ಮಾಡ್ತೀವಿ ಕೂಡ. ಯಾಕೆ ಅಂತಂದರೆ,
18 ಅಂದರೆ 20 ವರ್ಷ ನಮ್ಮ ಹತ್ರ ಬೆಳೆದಿರೋ ಮಗಳು ನನಗೆ ಹೋಗ್ತಾಳೆ ಅಂತಂದರೆ ಯಾರಿಗಾದ್ರೂ ಸೊ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಊಟ ಸೆಕ್ಷನ್ಗೆ ಬಂದ್ವಿ. ಊಟ ಅಂದರೆ ಎಲ್ಲರಿಗೂ ಇಷ್ಟ, ನನಗಂದ್ರೂ ಬಲು ಇಷ್ಟ. ನೋಡಿ ಊಟ ಸೆಕ್ಷನಲ್ಲಿ ಎಲ್ಲ ವೆಜಿಟೇರಿಯನ್ ಮಾಡಿದರು. ಪಾಯಸ, ಬಜ್ಜಿ ಕಾಣ್ತಾ ಇದೆ ಅಲ್ವಾ, ಅದೇ ಥರ ಒಬ್ಬಟ್ಟು ಮತ್ತು ವೆಜಿಟೇಬಲ್ ಪಲಾವು, ವೈಟ್ ರೈಸು ತುಂಬ ಚೆನ್ನಾಗಿತ್ತು ಊಟ. ಹಸುವಿತ್ತು, ತುಂಬ ಹಸುವಾಗಿತ್ತು. ಊಟ ಚೆನ್ನಾಗಿ ಮಾಡಿದ್ವಿ. ಊಟ ಮಾಡಿದ್ಮೇಲೆ ಬೇಗನೆ ಎಲ್ಲರಿಗೂ ಬಾಯ್ ಹೇಳಿಬಿಟ್ಟು ನೋಡಿ ಮತ್ತೆ ಮನೆ ಕಡೆ ಸ್ಟಾರ್ಟ್ ಆದ್ವಿ. ಯಾಕಂದರೆ ಟೈಮ್ ಆಲ್ರೆಡಿ 3:30 ಆಗಿತ್ತು. ಮನೆಯಿಂದ ಕಾಲ್ಸ್ ಬೇರೆ ಬರ್ತಾಯಿತ್ತು. ಸೊ ಹೊರಟ್ವಿ, ಸ್ಟಾರ್ಟ್ ಆದ್ವಿ. ಅಲ್ಲಿಂದನೂ ಮನೆಗೆ ಹೊರಡೋಣ ಅಂತ. ಮಧ್ಯದಲ್ಲಿ ಸಾರಿಗೆ ಕಾಲ್ ಬಂತು, ಮನೆಯಲ್ಲಿ ಮಗುಗೊಂದು ಪ್ರಾಡಕ್ಟ್ ಬೇಕು, ತೊಗೊಂಬನ್ನಿ ಆನ್ ದ ವೇ ಅಂತ. ಸರಿ ಅಂತ ಆ ಪ್ರಾಡಕ್ಟ್ ಬಗ್ಗೆ ಸರ್ಚ್ ಮಾಡ್ತಾಯಿದ್ವಿ. ನಿಯರ್ ಬೈ 5 ಕಿಲೋಮೀಟರ್ಸಲ್ಲಿ ಸ್ಟೋರ್ ಇದೆ ಅಂತ ಗೊತ್ತಾಯಿತು. ಆ ಸ್ಟೋರ್ ಕಡೆ ವಿಸಿಟ್ ಮಾಡಿದ್ವಿ. ಆ ಸ್ಟೋರ್ ಕಡೆ ವಿಸಿಟ್ ಮಾಡಬೇಕಾದ್ರೆ ಸ್ವಲ್ಪ ಟ್ರಾಫಿಕ್ ಅನಿಸ್ತು. ಟ್ರಾಫಿಕ್ ಆಯಿತು ಮಧ್ಯದಲ್ಲಿ. ಅದು ನಾನು ವೀಡಿಯೋದಲ್ಲಿ ಟ್ರಿಮ್ ಮಾಡಿದ್ದೀನಿ, ತೋರಿಸ್ಕೊಟ್ಟಿಲ್ಲ. ಯಾಕಂದರೆ ವೀಡಿಯೋ ಎಲ್ಲ ಲೆಂತಿ ಆಗುತ್ತೆ ಅಂಥೇಳಿ. ಸೊ ಆ ಸ್ಟೋರ್ನ ಹುಡ್ಕೊಂಡು ಆಮೇಲೆ ಸ್ಟೋರ್ಗೆ ವಿಸಿಟ್ ಮಾಡಿದ್ವಿ. ಇನ್ನೊಂದು ವಿಷಯ, ಆವಾಗಲೇ ನಾನು ವೀಡಿಯೋನ ಏನು ಮಾತಾಡಲ್ಲ, ವೇಟ್ ಮಾಡಿ ಅಂದೆ. ಏನಕ್ಕೆ ಅಂತಂದರೆ ಅಲ್ಲಿ ಸಾಂಗು, ಕೇಕ್ ಕಟಿಂಗ್ ಟೈಮಲ್ಲಿ ಸಾಂಗ್ ಬಂತಲ್ವ, ಚೆನ್ನಾಗಿತ್ತು. ಆ ವೀಡಿಯೋಗೆ ಮ್ಯಾಚ್ ಆಗುತ್ತೆ. ಹಾಗೆ ಇರಲಿ, ನಾವೇನೇನು ಮಾತಾಡೋದು ಬೇಡ ಅಂಥೇಳಿ ನಾನು ಸೈಲೆಂಟ್ ಆಗೋದೆ. ಓಕೆ, ನೆಕ್ಸ್ಟ್ ನೋಡಿ, ಆ ಸ್ಟೋರ್ಗೆ ವಿಸಿಟ್ ಕೊಟ್ಟು ಆ ಪ್ರಾಡಕ್ಟ್ನ ತೊಗೊಳಕ್ಕೆ ಹೋದ್ವಿ. ಆ ಪ್ರಾಡಕ್ಟ್ ಬಂದುಬಿಟ್ಟು ವಾಕರ್ ಅಂತೇಳಿ, ಮಕ್ಕಳಿಗೆ ಊಟ ಮಾಡೋಕ್ಕಂತ ವಾಕರ್ ಥರ ಬರುತ್ತಂತ ಹೇಳಿದರು. ತೊಗೊಂಡ್ವಿ. ಆ ಪ್ರಾಡಕ್ಟ್ ಕೂಡ ನಿಮ್ಮ ಮುಂದೆ ನೋಡಿ, ಇದೇ ವಾಕರೇ. ಓಕೆ, 5300 ಅಂತ ಇದು. ಈ ಪ್ರಾಡಕ್ಟು ಚೆನ್ನಾಗಿದೆ. 5300 ಬೇಬಿ ಸ್ಟೋರಲ್ಲಿ. ಸೊ ಈ ದಿನ ಟೋಟಲ್ಲಾಗಿ 6 ಗಂಟೆವರೆಗೂ 1000 ಹತ್ರ ಕಳೆದ್ಬಿಟ್ಟು ನಾನು ಮನೆಗೆ ಹೋದೆ. ಓವರಾಲ್ ಆ 14 ದಿನ ಮೆಮೊರೇಬಲ್ ಆಗಿ ಚೆನ್ನಾಗೇ ಕಳೀತು. ಓಕೆ, ಈ ಚಾನಲ್ನ ನಾನು ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ವೀಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು.